ನಮಸ್ಕಾರ. ಇವತ್ತಿನ ಡೀಪ್ ಡೈವ್ಗೆ ಸ್ವಾಗತ. ನಾವು ಪ್ರತಿದಿನ ಬಳಸೋ ಆದರೆ ಬಹುಶಃ ಅಷ್ಟಾಗಿ ಗಮನಿಸದ ಒಂದು ಟೂಲ್ ಬಗ್ಗೆ ಇವತ್ತು ಮಾತಾಡೋಣ. ವಿಂಡೋಸ್ ಕ್ಯಾಲ್ಕುಲೇಟರ್. ನಮ್ಮ ಕೈಯಲ್ಲಿರೋ ಮೂಲಗಳು ಒಂದು ರೀತಿ ಯೂಸರ್ ಮ್ಯಾನ್ಯುಯಲ್ ತರ ಇದೆ. ಹೌದು. ಅದರಲ್ಲಿ ರಾಜು ಅಂತ ಒಬ್ಬ ದೃಷ್ಟಿ ದೋಷವಿರೋ ಸಹಾಯಕನ ಉದಾಹರಣೆ ಇದೆ. ಹೌದು. ಅವರು ತಮ್ಮ ಕೆಲಸದಲ್ಲಿ ತಪ್ಪುಗಳನ್ನು ತಪ್ಪಿಸೋಕೆ ಇದನ್ನ ಹೇಗೆ ಬಳಸ್ತಾರೆ ಅಂತ ವಿವರಿಸಿದ್ದಾರೆ. ಹೌದು, ತುಂಬಾ ಜನ ಇದನ್ನ ಬರೀ ಕೂಡ್ಸೋಕೆ ಕಳಿಯೋಕೆ ಬಳಸ್ತಾರೆ ಅಷ್ಟೇ. ಅದಕ್ಕೆ ಇವತ್ತಿನ ನಮ್ಮ ಗುರಿ ಈ ಸರಳ ಆಪ್ನ ಆಳವನ್ನ ನೋಡೋದು. ಖಂಡಿತ. ಇದು ಕೇವಲ ಒಂದು ಆಪ್ ಅಲ್ಲ, ಇದು ವಿಂಡೋಸ್ ಜೊತೆ ಬರೋ ಒಂದು ಶಕ್ತಿಶಾಲಿ ಸಾಧನ. ಇದರ ನಿಜವಾದ ಉದ್ದೇಶ ಬರೀ ಲೆಕ್ಕ ಮಾಡೋದಲ್ಲ, ನಮ್ಮ ದಕ್ಷತೆಯನ್ನ ಹೆಚ್ಚಿಸೋದು. ಇದರಲ್ಲಿ ಸ್ಟ್ಯಾಂಡರ್ಡ್ ಮೋಡ್ ಮಾತ್ರ ಅಲ್ಲ, ಸೈಂಟಿಫಿಕ್, ಪ್ರೋಗ್ರಾಮರ್ ಮತ್ತೆ ಡೇಟ್ ಕ್ಯಾಲ್ಕುಲೇಷನ್ ಅಂತ ಬೇರೆ ಬೇರೆ ಮೋಡ್ಗಳಿವೆ. ಒಂದ್ ನಿಮಿಷ, ಪ್ರೋಗ್ರಾಮರ್ ಮೋಡ? ಹೌದು. ಅಂದ್ರೆ ಏನದು? ಅದನ್ನ ಯಾರು ಬಳಸ್ತಾರೆ? ಸಾಮಾನ್ಯ ಜನರಿಗೆ ಅದರಿಂದ ಏನಾದರೂ ಉಪಯೋಗ ಇದೆಯಾ? ನಾನಿದನ್ನ ನೋಡೇ ಇರಲಿಲ್ಲ. ಖಂಡಿತ. ಪ್ರೋಗ್ರಾಮರ್ ಮೋಡನ್ನ ಆಕ್ಚುಲಿ ಸಾಫ್ಟ್ವೇರ್ ಡೆವಲಪರ್ಗಳು ಬಳಸ್ತಾರೆ. ಬೈನರಿ, ಹೆಕ್ಸಾಡೆಸಿಮಲ್ ಅಂತ ನಂಬರ್ ಸಿಸ್ಟಮ್ಸ್ ಇರುತ್ತಲ್ಲ, ಓಕೆ, ಅವುಗಳ ಮಧ್ಯೆ ಬದಲಾಯಿಸೋಕೆ. ಸಾಮಾನ್ಯ ಬಳಕೆದಾರರಿಗೆ ಇದು ಅಷ್ಟೇನೂ ಉಪಯೋಗಕ್ಕೆ ಬರಲ್ಲ, ನಿಜ. ಆದ್ರೆ ಈ ಟೂಲ್ ಎಷ್ಟೊಂದು ವ್ಯಾಪ್ತಿ ಹೊಂದಿದೆ ಅಂತ ತೋರಿಸುತ್ತೆ. ಸರಿ, ಇಲ್ಲಿಂದ ಇದು ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗುತ್ತೆ ಅಂತ ಅನ್ಸುತ್ತೆ. ಹೌದು. ಇದರ ಡಿಸೈನ್ ನೋಡಿ. ಮೆನು ಬಾರ್ ಬದಲು 3 ಗೆರೆ ಇರೋ ಒಂದು ಮೆನು ಬಟನ್ ಇದೆ ಅಲ್ವಾ? ಹೌದು. ಅದನ್ನ ಒತ್ತಿದ್ರೆ ಸ್ಟ್ಯಾಂಡರ್ಡ್ ಲೆಕ್ಕಗಳ ಜೊತೆಗೆ ಕರೆನ್ಸಿ, ಉದ್ದ, ತೂಕ ಹೀಗೆ ಸುಮಾರು 13 ಬೇರೆ ಬೇರೆ ಪರಿವರ್ತಕಗಳು ಅಂದ್ರೆ ಕನ್ವರ್ಟರ್ ಸಿಗುತ್ತೆ. ಹೌದಾ? ಅಂದ್ರೆ ಕರೆನ್ಸಿ ಬದಲಾವಣೆಗಾಗಿ ನಾನು ಇನ್ಮುಂದೆ ಗೂಗಲ್ ಹುಡುಕೋ ಅಗತ್ಯನೇ ಇಲ್ವಾ? ಇಲ್ಲವೇ ಇಲ್ಲ. ಎಲ್ಲವೂ ಕ್ಯಾಲ್ಕುಲೇಟರ್ನಲ್ಲೇ ಇದೆಯಾ? ಇದು ನಂಬೋಕೆ ಆಗ್ತಿಲ್ಲ. ತುಂಬಾ ಉಪಯುಕ್ತ ಅಲ್ವಾ? ನಿಜ. ಆ ಕನ್ವರ್ಟರ್ಸ್ ತುಂಬಾ ಚೆನ್ನಾಗಿದೆ. ಆದ್ರೆ ಇನ್ನೊಂದು ವಿಷಯ, ನಾವು ಮಾಡಿದ ಲೆಕ್ಕಾಚಾರಗಳನ್ನು ಮರ್ತೋದಾಗ ಅದಕ್ಕಾಗಿಯೇ ಹಿಸ್ಟ್ರಿ ಮತ್ತೆ ಮೆಮರಿ ಅಂತ 2 ಆಪ್ಷನ್ ಇದೆ. ಹಿಸ್ಟ್ರಿ ನೀವು ಹಿಂದೆ ಮಾಡಿದ ಲೆಕ್ಕಗಳನ್ನ ತೋರಿಸುತ್ತೆ. ಮೆಮರಿ ಬಂದು ಭವಿಷ್ಯದ ಲೆಕ್ಕಕ್ಕೆ ಬೇಕಾದ ನಂಬರ್ಗಳನ್ನ ಸೇವ್ ಮಾಡಿಡುತ್ತೆ. ರಾಜು ಅವರಂತಹ ಬಳಕೆದಾರರಿಗೆ ಇದು ಎಷ್ಟು ಮುಖ್ಯ ಅಂತ ಯೋಚನೆ ಮಾಡಿ. ಹೌದು. ಅವ್ರು ಮಾಡಿದ ಲೆಕ್ಕವನ್ನ ಮತ್ತೆ ನೋಡೋಕೆ ಅಥವಾ ಹೋಲಿಸೋಕೆ ಸಹಾಯ ಆಗುತ್ತೆ. ನಿಖರವಾಗಿ. ಅದು ಅದ್ಭುತ. ಆದ್ರೆ ಒಂದು ನಿಮಿಷ, ಹಾಗಾದ್ರೆ ಆಪ್ ಕ್ಲೋಸ್ ಮಾಡಿದ ತಕ್ಷಣ ಈ ಹಿಸ್ಟ್ರಿ ಮತ್ತು ಮೆಮೊರಿ ಅಳಿಸಿ ಹೋಗುತ್ತಾ? ಹೌದು. ಹಾಗಿದ್ರೆ ಇದೊಂದು ದೊಡ್ಡ ಮೈನಸ್ ಪಾಯಿಂಟ್ ಅಲ್ವಾ? ಇದರಿಂದ ಏನಾದ್ರೂ ಕಾರಣ ಇದೆಯಾ? ಇದು ಒಂದು ಕುತೂಹಲಕಾರಿ ಪಾಯಿಂಟ್. ಹೌದು, ಕ್ಯಾಲ್ಕ್ಯುಲೇಟರ್ ಕ್ಲೋಸ್ ಮಾಡಿದ್ರೆ ಆ ಡೇಟಾ ಹೋಗುತ್ತೆ. ಬಹುಶಃ ಅದೊಂದು ಡಿಸೈನ್ ಚಾಯ್ಸ್ ಇರಬಹುದು. ಡಿಸೈನ್ ಚಾಯ್ಸ್? ಹೌದು. ಬಳಕೆದಾರರ ಪ್ರಿವಸಿ ದೃಷ್ಟಿಯಿಂದ. ಅಂದ್ರೆ ಯಾವುದೇ ಸೂಕ್ಷ್ಮ ಲೆಕ್ಕಾಚಾರದ ಡೇಟಾವನ್ನ ಉಳಿಸಬಾರ್ದು ಅಂತ. ಅಥವಾ ಆಪ್ ಅನ್ನು ಹಗುರವಾಗಿ ಮತ್ತು ಫಾಸ್ಟ್ ಆಗಿಡೋಕೆ ಹೀಗೆ ಮಾಡಿರಬಹುದು. ಆಹಾ, ಅದು ಅರ್ಥವಾಗುವಂತಹದ್ದೇ. ಈಗ ಪ್ರವೇಶಿಸುವಿಕೆ ಅಂದ್ರೆ ಆಕ್ಸೆಸಿಬಿಲಿಟಿ ಬಗ್ಗೆ ಮಾತಾಡೋಣ. ನಮ್ಮ ಮೂಲಗಳಲ್ಲಿ ಎನ್ವಿಡಿಎ ತರಹದ ಸ್ಕ್ರೀನ್ ರೀಡರ್ಗಳ ಬಗ್ಗೆ ಹೇಳಿದ್ದಾರೆ. ಏನಿದು ಎನ್ವಿಡಿಎ? ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಎನ್ವಿಡಿಎ ಅಂದ್ರೆ ನಾನ್ ವಿಜುವಲ್ ಡೆಸ್ಕ್ಟಾಪ್ ಆಕ್ಸೆಸ್. ಇದು ಒಂದು ಫ್ರೀ ಸಾಫ್ಟ್ವೇರ್. ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಏನಿದೆ ಅಂತ ಧ್ವನಿ ಮೂಲಕ ಓದಿ ಹೇಳುತ್ತೆ. ಇದರಿಂದ ದೃಷ್ಟಿದೋಷ ಇರೋರು ಕಂಪ್ಯೂಟರ್ ಬಳಸೋಕೆ ಸಾಧ್ಯ ಆಗುತ್ತೆ. ರಾಜು ಅವರಂತವರಿಗೆ ಎಸ್ಕೇಪ್ ಕೀ ಒತ್ತಿ ಡಿಸ್ಪ್ಲೇ ಖಾಲಿ ಮಾಡೋದು, ಸರಿ, ಅಥವಾ ಟ್ಯಾಬ್ ಕೀ ಬಳಸಿ ಹಿಸ್ಟ್ರಿ ಮತ್ತು ಮೆಮರಿ ನಡುವೆ ಚಲಿಸೋದು, ಇದೆಲ್ಲ ಬರೀ ಸೌಲಭ್ಯ ಅಲ್ಲ, ಅವ್ರಿಗೆ ಅದು ಅತ್ಯಗತ್ಯ. ಮತ್ತು ಈ ಕೀಬೋರ್ಡ್ ಶಾರ್ಟ್ಕಟ್ಗಳು ಕೇವಲ ದೃಷ್ಟಿದೋಷ ಇರುವವರಿಗೆ ಮಾತ್ರ ಅಲ್ಲ ಅಲ್ವಾ? ಖಂಡಿತ ಇಲ್ಲ. ಕೀಬೋರ್ಡ್ ಬಳಸಿ ಫಾಸ್ಟಾಗಿ ಕೆಲಸ ಮಾಡುವ ಪವರ್ ಯೂಸರ್ ಅಂತೀವಲ್ಲ, ಅವರಿಗೂ ಇದು ಉಪಯುಕ್ತ. ನಿಖರವಾಗಿ. ಮೌಸ್ ಅನ್ನು ಪದೇ ಪದೇ ಹುಡುಕೋದು ತಪ್ಪುತ್ತೆ, ಕೆಲಸದ ವೇಗ ಗಣನೀಯವಾಗಿ ಹೆಚ್ಚಾಗುತ್ತೆ. ಹೌದು. ಒಟ್ನಲ್ಲಿ ಹೇಳೋದಾದ್ರೆ ಈ ಕ್ಯಾಲ್ಕ್ಯುಲೇಟರ್ನ ಸರಳತೆಯ ಹಿಂದೆ ಎಲ್ಲರಿಗೂ ಸುಲಭವಾಗಿ ಬಳಸಲು ಆಗುವಂತಹ ಒಂದು ಆಳವಾದ ಚಿಂತನೆ ಇದೆ. ಅದು ಮೌಸ್ ಬಳಸೋರಿಗಾಗ್ಲಿ ಅಥವಾ ಕೀಬೋರ್ಡ್ ಮೇಲೆ ಡಿಪೆಂಡ್ ಆಗೋರಿಗಾಗ್ಲಿ ಎಲ್ಲರಿಗೂ ಸಮಾನವಾಗಿ ಉಪಯುಕ್ತ. ಹಾಗಾದ್ರೆ ಇವತ್ತಿನ ಡೀಪ್ ಡೈವ್ನಿಂದ ನಾವು ಕಲಿತ ಪ್ರಮುಖ ಅಂಶ ಅಂದ್ರೆ ವಿಂಡೋಸ್ ಕ್ಯಾಲ್ಕ್ಯುಲೇಟರ್ ಕೇವಲ ಒಂದು ಸಾಧನವಲ್ಲ, ಅದು ದಕ್ಷತೆ ಮತ್ತು ಪ್ರವೇಶಿಸುವಿಕೆಯನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸಲಾದ ಒಂದು ಬಹುಮುಖಿ ಟೂಲ್ ಕಿಟ್. ಹೌದು. ಇದು ನಮಗೆ ಒಂದು ಅಂತಿಮ ಚಿಂತನೆಯನ್ನು ನೀಡುತ್ತೆ. ನಾವು ಪ್ರತಿದಿನ ಬಳಸುವ ಕ್ಯಾಲ್ಕುಲೇಟರ್ನಂತಹ ಸರಳ ಸಾಧನದಲ್ಲೇ ಇಷ್ಟೊಂದು ಗುಪ್ತ ವೈಶಿಷ್ಟ್ಯಗಳು ಮತ್ತು ಆಳವಾದ ಡಿಸೈನ್ ಥಿಂಕಿಂಗ್ ಇರುವಾಗ
ನಾವು ದಿನನಿತ್ಯ ಬಳಸುವ ಇತರ ಯಾವ ತಂತ್ರಾಂಶಗಳು ಅಥವಾ ಅಪ್ಲಿಕೇಶನ್ಸ್ಗಳಲ್ಲಿ ನಾವು ಇನ್ನೂ ಅನ್ವೇಷಿಸದ ಸಾಮರ್ಥ್ಯಗಳು ಅಡಗಿರಬಹುದು ಅಲ್ವಾ?